ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಒಂದು ಪುಟ್ಟ ಹಳ್ಳಿಯ ಆ ಒಂದು ಹಳ್ಳಿಯಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಅದೊಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಇರುವವರೆಲ್ಲರೂ ಕೂಡ ಕುಬೇರರೇ. ಅಂದರೆ ಸಾಮಾನ್ಯ ಜನರು ಯಾರು ಕೂಡ ಇಲ್ಲ. ಅಲ್ಲಿರುವಂಥವರೆಲ್ಲರೂ ಕೂಡ ಸಾವಿರಾರು ಕೋಟಿ ಒಡೆಯರೆ. ಅಂದರೆ ಆ ಪುಟ್ಟ ಹಳ್ಳಿಯಲ್ಲಿ ಸುಮಾರು ಒಂದಲ್ಲ ಎರಡಲ್ಲ ಸುಮಾರು 17 ಬ್ಯಾಂಕ್ಗಳು ಕೂಡ ಇರುವಂತಹದ್ದು. ನಾನು ಇವತ್ತು ಹೇಳ್ತಿರುವಂತಹ ಒಂದು ಹಳ್ಳಿ ಯಾವುದಪ್ಪ ಅಂತಂತಂದರೆ ಗುಜರಾತಿನ ಕಚ್ ಜಿಲ್ಲೆಯ ಮದಾಫರ್ ಗ್ರಾಮ ಅಂತೇಳಿ. ಈ ಒಂದು ಗ್ರಾಮದಲ್ಲಿ ಸುಮಾರು 17 ಬ್ಯಾಂಕ್ಗಳಿರುವಂತಹದ್ದು. ನೀವು ನಂಬಲ್ಲ, ಈ 17 ಬ್ಯಾಂಕ್ಗಳಲ್ಲಿ ಸುಮಾರು 7,000 ಕೋಟಿಯಷ್ಟು ಹಣವನ್ನು ಇಲ್ಲಿ ಈ ಬ್ಯಾಂಕ್ಗಳಲ್ಲಿ FD ಇಡಲಾಗಿರುವಂಥದ್ದು. ಅಂದರೆ ಇಲ್ಲಿನ ಜನಸಂಖ್ಯೆಯನ್ನು ನೋಡಿದರೆ ಕೇವಲ 32,000 ಜನ ಮಾತ್ರ ಇರುವಂತಹದ್ದು. ಅಂದರೆ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ಇರುವಂತಹ ಒಂದು ಜನಸಂಖ್ಯೆ ಕೇವಲ 32,000 ಮಾತ್ರ. ಈ 32,000 ಜನಸಂಖ್ಯೆಯಲ್ಲಿ ಸುಮಾರು 32,000 ಜನಸಂಖ್ಯೆಗೆ ಸುಮಾರು 17 ಬ್ಯಾಂಕ್ಗಳು ಇರುವಂತಹದ್ದು. ಜೊತೆಗೆ 7,000 ಕೋಟಿಯಷ್ಟು ಹಣವನ್ನು ಇಲ್ಲಿ ಈ ಒಂದು ಬ್ಯಾಂಕ್ಗಳಲ್ಲಿ ಹಣವನ್ನು FD ಆಗಿಟ್ಟಿರುವಂಥದ್ದು. ಅಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ಸಾಕಷ್ಟು ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳಲ್ಲಿ ಸರಿಯಾಗಿ ಕುಡಿಯೋದಕ್ಕೆ ನೀರಿರಲ್ಲ, ರಸ್ತೆ ಇರಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾಮಗಾರಿಗಳು ಆಗಿರುವುದಿಲ್ಲ. ಅಂದರೆ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗದಂತಹ ಹಳ್ಳಿಗಳು ನಮ್ಮ ಕಣ್ಣ ಮುಂದೆ ನಮ್ಮ ದೇಶದಲ್ಲಿ ಸಾಕಷ್ಟಿವೆ. ಆದರೆ ನಮ್ಮ ದೇಶದಲ್ಲೇ ಅದರಲ್ಲೂ ಗುಜರಾತಲ್ಲಿ ಇಂತಹದ್ದೊಂದು ಹಳ್ಳಿ ಇದೆ ಅಂತಂತಂದರೆ ನಿಜಕ್ಕೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಬಹುತೇಕ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸರಿಯಾಗಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇರಲ್ಲ, ರಸ್ತೆ ಇರಲ್ಲ. ಅಂದರೆ ಮೂಲಭೂತ ಸೌಕರ್ಯಗಳು ಅಲ್ಲಿ ಯಾವುದೂ ಕೂಡ ಸರಿಯಾಗಿರಲ್ಲ. ಆದರೆ ಈ ಹಳ್ಳಿಯಲ್ಲಿ ಅಂದರೆ ಮುದಾಫರ್ ಗ್ರಾಮದಲ್ಲಿ ಈ ಎಲ್ಲವೂ ಕೂಡ ಫೆಸಿಲಿಟಿ ಇರುವಂತಹದ್ದು. ಅಂದರೆ ನೀವು ನಂಬಲ್ಲ, ಈ ಹಳ್ಳಿಯಲ್ಲಿ ಯಾವ್ಯಾವ ಬ್ಯಾಂಕ್ಗಳು ಇದೆ ಅಂತಂತಂದರೆ ಸುಮಾರು ಈ 17 ಬ್ಯಾಂಕ್ಗಳಲ್ಲಿ HDFC ಬ್ಯಾಂಕ್ ಇದೆ, ಯೂನಿಯನ್ ಬ್ಯಾಂಕ್ ಇದೆ, ICIC ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಹಾಗೆ ಆಕ್ಸಿಸ್ ಬ್ಯಾಂಕು. ಸೊ ಇಷ್ಟು ಬ್ಯಾಂಕ್ಗಳು ಈ 36,000 ಜನಸಂಖ್ಯೆ ಇರುವಂತಹ ಒಂದು ಹಳ್ಳಿಯಲ್ಲಿ ಇಷ್ಟು ಬ್ಯಾಂಕ್ಗಳು ಕೂಡ ಇರುವಂತಹದ್ದು. ಅಂದರೆ ಸರಿಯಾಗಿ ಒಂದು ಹಳ್ಳಿನಲ್ಲಿ ಒಂದು ಪೋಸ್ಟ್ ಆಫೀಸ್ ಕೂಡ ಇರಲ್ಲ. ಅಂತಹ ಒಂದು ವಾತಾವರಣ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದಲ್ಲಿ ಇರುವಂತಹದ್ದು. ಆದರೆ ಈ ಒಂದು ಹಳ್ಳಿಯಲ್ಲಿ ಅಂದರೆ ಮುದಾಫರ್ ಅನ್ನೋ ಒಂದು ಹಳ್ಳಿಯಲ್ಲಿ ಇವತ್ತು ಎಲ್ಲ ಒಂದು ಕಡೆ ಇಡೀ ದೇಶವೇ ಬೆರಗು ಮೂಡಿಸುವಂತಹ ಒಂದು ವಾತಾವರಣ ಈ ಒಂದು ಹಳ್ಳಿಯಲ್ಲಿರುವಂತಹದ್ದು. ಅಂದರೆ ಈ ಒಂದು ಹಳ್ಳಿಯಲ್ಲಿ ಇಷ್ಟು ಪ್ರಮಾಣದ ಆಸ್ತಿ ಅಥವಾ ಇಷ್ಟು ಪ್ರಮಾಣದ ಹಣ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದರೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಸರಿಯಾಗಿ ಒಂದು ಯಾವುದಾದ್ರೂ ಒಂದು ಶ್ರೀಮಂತ ಜಿಲ್ಲೆ ಅಥವಾ ಶ್ರೀಮಂತ ದೇಶ, ಶ್ರೀಮಂತ ರಾಜ್ಯ, ಇಂತಹ ಒಂದು ನಾವು ಈ ರೀತಿಯಾದಂಥ ಒಂದು ರಾಜ್ಯಗಳನ್ನು ನಾವು ನೋಡಿರ್ತೀವಿ. ಆದರೆ ಮುದಾಫರ್ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು ಕೇವಲ 36,000 ಜನಸಂಖ್ಯೆ ಇರುವಂತಹ ಈ ಒಂದು ಹಳ್ಳಿಯಲ್ಲಿ 7,000 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂತಂದರೆ ನಿಜಕ್ಕೂ ಆಶ್ಚರ್ಯಕರ. ಯಾಕೆಂತಂದರೆ ಕೆಲವೊಂದು ಕಡೆ ಸರಿಯಾಗಿ ಮೂಲಭೂತ ಸೌಕರ್ಯಗಳೇ ಇರಲ್ಲ. ಅಂತಹ ಒಂದು ವಾತಾವರಣ ಇಡೀ ನಮ್ಮ ದೇಶದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾದಂತಹ ಒಂದು ಗ್ರಾಮದಲ್ಲಿ 7,000 8,000 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಅಲ್ಲಿ FD ಇಟ್ಟಿದ್ದಾರೆ ಅಂತಂತಂದರೆ ನಿಜಕ್ಕೂ ಇದನ್ನು ಇದೆಲ್ಲ ಒಂದು ಕಡೆ ಒಂದು ಆಶ್ಚರ್ಯಕರವಾದಂತಹ ಒಂದು ವಾತಾವರಣ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಜೊತೆಗೇನಂತಂತಂದರೆ ಇಷ್ಟು ಪ್ರಮಾಣದ ಆಸ್ತಿ, ಇಷ್ಟು ಪ್ರಮಾಣದ ಹಣ ಹೇಗೆ ಬರುತ್ತೆ ಕೇವಲ 36,000 ಜನ ಇರುವಂತಹ ಒಂದು ಹಳ್ಳಿಯಲ್ಲಿ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಅಂದರೆ ಇಲ್ಲಿರುವಂತಹ ಬಹುತೇಕ ಎಲ್ಲರೂ ಕೂಡ ಸುಮಾರು ಏನು 35,000 ಏನು ಜನಸಂಖ್ಯೆ ಇದೆಯಲ್ಲ, ಆ ಜನಸಂಖ್ಯೆಯ ಪ್ರತಿಯೊಬ್ಬರು ಕೂಡ ಅಂದರೆ ಅವರ ಸಂಬಂಧಿಕರು ಫಾರಿನ್ನಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಅಂದರೆ
ಕೇವಲ ಆ ಹಳ್ಳಿಯಲ್ಲೇ ಇದ್ಕೊಂಡು ಅವರ ಸಂಬಂಧಿಕರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಫಾರಿನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ತಿಂಗಳಿಗೆ ಇಂತಿಷ್ಟು ಹಣವನ್ನು ಅವರ ಸಂಬಂಧಿಕರಿಗೆ ಕಳಿಸ್ಕೊಡುವಂತಹ ಒಂದು ಪ್ರವೃತ್ತಿ ಇದೆ. ಸೊ ಹಾಗಾಗಿ ಅವರು ಏನು ಹಣವನ್ನು ಕಳಿಸ್ತಾರೋ ಅಷ್ಟು ಹಣವನ್ನು ಇಲ್ಲಿರುವಂಥ ಏನು 30-35 ಸಾವಿರ ಜನ ಹಳ್ಳಿಯ ಜನರು ಏನಿರ್ತಾರಲ್ಲ ಅವ್ರೇನು ಮಾಡ್ತಾರೆ, ಅಷ್ಟು ಹಣವನ್ನು ಈ ಬ್ಯಾಂಕ್ಗಳಿಗೆ ಎಫ್ ಡಿಯನ್ನು ಇಟ್ಟು ಸುಮಾರು ಎಲ್ಲೋ ಒಂದು ಕಡೆ ಅಂದರೆ ಎಫ್ ಡಿಯನ್ನು ಇಡ್ತಾರೆ. ಅದಾದ ನಂತರ ಸುಮಾರು 7-8 ಸಾವಿರ ಕೋಟಿಯಷ್ಟು ಹಣವನ್ನು ಆ ಒಂದು ಹಳ್ಳಿಯ ಜನರು ಈಗ ಒಂದು ಎಫ್ ಡಿಯನ್ನು ಇಟ್ಟಿರುವಂಥದ್ದು. ನಿಜಕ್ಕೂ ಇದೊಂದು ಆಶ್ಚರ್ಯಕರವಾದಂತಹ ಒಂದು ವಿಚಾರ. ಯಾಕೆಂತಂದರೆ ಕೆಲವೊಂದು ಹಳ್ಳಿಗಳಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳಿರಲ್ಲ. ಆದರೆ ಈ ರೀತಿಯಾದಂತಹ ಒಂದು ವಾತಾವರಣ ಗುಜರಾತಿನ ಕಚ್ ಜಿಲ್ಲೆಯ ಮುದಾಫರ್ ಗ್ರಾಮದಲ್ಲಿರುವಂತಹದ್ದು ಇಡೀ ದೇಶಕ್ಕೆ ಒಂದು ಬೆರಗು ಮೂಡಿಸುವಂತಹ ಒಂದು ವಾತಾವರಣ ಆ ಒಂದು ಹಳ್ಳಿಯಲ್ಲಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.